ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ನ ನಾನು ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾವಿಲ್ಲೇ ನಮ್ಮ ಮನೆ ಹತ್ರ ಇರೋ ವಾಷಿಂಗ್ಟನ್ನಲ್ಲಿರೋ ವೆರಿ ಫೇಮಸ್ ಪ್ಲೇಸ್ ಲೇಕ್ ಅನೆಟ್ ಅಂತ ಹೈಕಿಂಗ್ ಪ್ಲೇಸ್ ಅದು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದು ಟೋಟಲ್ 7.5 ಮೈಲ್ಸ್ ಹೈಕಿಂಗ್ ಇರೋದು, ಬ್ಯಾಕ್ ಆ್ಯಂಡ್ ಫೋರ್ತ್, ಆ್ಯಂಡ್ 1800 ಫೀಟ್ ಎಲಿವೇಶನ್ ಇದೆ. ಸೊ ಇಟ್ಸ್ ವೆರಿ ಪಾಪ್ಯುಲರ್ ಇಲ್ಲಿ ನಾವು ನಿಯರ್ ಬೈ ನೋಡಿದ್ದಕ್ಕೆ ಅಂದರೆ, ಆ್ಯಂಡ್ ಬೇಗನೂ ಮಾಡೋವಂಥ ಹೈಕ್ ಕಂಪ್ಯಾರಿಟಿವ್ಲಿ. ಸೊ ನೋಡೋಣ ಅಲ್ಲಿ ಹೇಗಿದೆ ಏನು ಅಂತ. ಇವಾಗ ಇದು ಎಂಟ್ರೆನ್ಸು, ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹೈಕಿಂಗಿಗೆ. ತುಂಬ ಚೆನ್ನಾಗಿದೆ ಈ ಪ್ಲೇಸ್. ಲೆಟ್ ಮಿ ಶೋ ಯು ಅರೌಂಡ್. ನಾವಿವಾಗ ಇಲ್ಲಿ 9 ಜನ ಹೋಗ್ತಾ ಇದ್ದೀವಿ. Does anyone want to say hi to my vlog? Hari, how many miles has it been? So far, I think we walked 20 miles. 20 miles? Yeah. When did we start? Hari is looking so fresh and active. I think because of my athletic body, I don't feel the 20 miles. What do you feel? How are you feeling, Karthi? Oh, it's a very good feeling to walk alongside with Hari. He's our gym boy, Gemini Ganeshan. What are you feeling? I'm very honored, to be around such great minds. ತುಂಬ ಚೆನ್ನಾಗಿದೆ ಇಲ್ಲಿ ವಾಟರ್ ಫಾಲ್ಸ್. ಜಸ್ಟ್ 200 ಮೀಟರ್ಸ್ ನಾವು ಸ್ಟಾರ್ಟ್ ಮಾಡಿದ್ದು. I think you should vlog your shoes, Pragati. You're the first Yeah, one I don't know why I go. for trekking. ಹೊಸ ಶೂ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. That right there alone is... Actually, I thought of wearing my training shoes, okay? Prakriti, it will match your outfit. I think like this. To the left. Yeah. To the left. Just follow me, guys. Bro, we make our own pathway. No, don't worry. Just follow me. I know the route. ಎಲ್ಲ ಮರಗಳೆಲ್ಲ ಬಿದ್ದೋಗ್ಬಿಟ್ಟಿದೆ ಗಾಳಿ ಮತ್ತು ಮಳೆಗೆ. ಇಲ್ಲಿ ಸಿಯಾಟಲಲ್ಲಿ ಆಲ್ಮೋಸ್ಟ್ 365 ಡೇಸಲ್ಲಿ 200 days it rains, right? Out of 365 days in Seattle. Yes. Yeah. ಸೊ 365 ದಿನದಲ್ಲಿ 200 ದಿನ ಬರೀ ಮಳೆನೇ ಬರುತ್ತೆ ಇಲ್ಲಿ. ಅದಕ್ಕೆ ನೋಡಿ ಎಲ್ಲ ಮರಗಳೆಲ್ಲ ಬಿದ್ದೋಗ್ಬಿಟ್ಟಿದೆ. ಅಮ್ಮ Subscribe. ಯಾ ಗೈಸ್, ಇದೆಲ್ಲ ತುಂಬ ಟೀಸ್ ಮಾಡ್ತಿದ್ದಾರೆ ನನ್ನ. ನೋಡ್ಕೊಳ್ಳಿ, ನನಗೇನಾದರೂ ಆದರೆ ಇವರೇ ಕಾರಣ ಎಲ್ಲರೂ. Pragati, don't worry. They didn't understand. I'll at least ಅವ್ರು kill one Karthi word and make ಅರ್ಥ your ಆಗ್ಲಿಲ್ಲ. vlog success. ಬಿಕಾಸ್ ಇವ್ರು ತಮಿಳವರು, ಇವರು ಮಲಯಾಳಂ ಅವರು, Hindi also. ಹಿಂದೆಗಡೆ ತೆಲುಗು, ಇವರು ಹಿಂದಿ ಅವರು. ನಾವೆಲ್ಲ ನೋಡಿ ಇಲ್ಲಿ ಬಂದು ನಿಂತಿದ್ದೀವಿ. There are winners and losers. ಅಲ್ಲಿ ಕಾಣ್ತಾನೂ ಇಲ್ಲ ಎಲ್ಲಿದ್ದಾರೆ ಅಂತ. ಯಾ, we're all winners. Pro climbers ನಾವೆಲ್ಲ. Waiting for the losers to come down. ಫುಲ್ ಉಫ್ ಅಂತ. Still not here. ಎಷ್ಟು ನಿಮಿಷ ಆಯಿತು? 1 ನಿಮಿಷದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಹತ್ತಿರದೇ ಬರೀ 300 ಮೀಟರ್ ಅಷ್ಟೇ. We are on first place. Oh, we are ಇಲ್ಲಿದ್ದಾರೆ. on third place. I can see them. What are you guys doing? Come. Mushrooms, right? These are mushrooms, yes. Magic mushrooms. We'll now test it one with Karthi. Maitri will help us test. He knows nothing about mushrooms. Exactly. No, but I think he knows the name at least. Mushroom. You don't eat mushrooms. I don't even think that those are mushrooms. Oh my god, don't give false information to my audience, guys. ನಂದು 2ನೇ ಸಲ ಹೈಕಿಂಗ್ ಮಾಡ್ತಿರೋದು. ಫಸ್ಟ್ ಟೈಮ್ ನಾನು ಮಾಡಿದ್ದು ಇಂಡಿಯಾಲಿ. ಗೊತ್ತಿಲ್ಲ ಅದನ್ನು ಹೈಕಿಂಗ್ ಅಂತ ಕರಿಬೇಕೋ ಇಲ್ವೋ. ಬಿಕಾಸ್ ಮಾದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಹೋಗ್ತೀವಲ್ಲ, ಅವಾಗ ಮಾಡಿದ್ದು. ಅಲ್ಲೂ ಸೇಮ್ ಇದೇ ಥರ ರೂಟ್ಗಳು ಇರೋದು. ಫುಲ್ ಮಧ್ಯೆ ಕಲ್ಲು ಬಂಡೆ ಎಲ್ಲ ಹತ್ಕೊಂಡು ಹೋಗಬೇಕು. ಬಟ್ ಅದು ಒನ್ ಸೈಡ್ ಹೈಕಿಂಗ್ ಐ ಥಿಂಕ್ 1.5 hour or 2 hour ಏನೋ ಆಗುತ್ತೆ. ಸೇಮ್ ಇದು ಅಷ್ಟೇ ಟೈಮು. ನೋಡೋಣ ಇಫ್ ಐ ಕ್ಯಾನ್ ಡೂ ಇಟ್ ಇಲ್ವಾ ಅಂತ. ಐ ಆಮ್ ಲೀಡಿಂಗ್ ದ ಟ್ರಯಲ್. ಇದೆಲ್ಲ ಬರ್ತಾ ಇದ್ದಾರೆ. Tell the audience also about this. Yeah. He said it's not snail. Yeah. Pamu, bus I don't know. Snail has shell ತರ ಇರುತ್ತೆ, ಗೊತ್ತಿಲ್ಲ ಕನ್ನಡ. I don't know what they say in Kannada though. But it's cute, right? I think your audience will correct us. Yeah. Comment section ನಲ್ಲಿ ಯಾಕಾದ್ರೂ ಗೊತ್ತಿದ್ರೆ ಪ್ಲೀಸ್ ಹಾಕಿ. Natta.
ಮನೆಯಿಂದ ಫುಲ್ ಸ್ಟ್ರೇಟ್ನಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಆಯ್ತಾ ರೆಡಿಯಾಗಿ. ಇಲ್ಲಿ ಬಂದು ಕಾರಿಂದ ಇಳಿದಿದ್ದಷ್ಟೇ. ಹಾಯ್. ಕಾರಿಂದ ಇಳಿದಿದ್ದಷ್ಟೇ ನನ್ನ ಸ್ಟ್ರೇಟ್ನಿಂಗ್ ಎಲ್ಲ ಹೋಗ್ಬಿಡ್ತು. ಆ್ಯಂಡ್ ಇವಾಗ ಏನಾಯ್ತು ಗೊತ್ತಾ, ಹಿಂಗೆ ಹತ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ತೋರಿಸ್ತೀನಿ. ಈಗ ಇಲ್ಲಿ ಈ ಥರ ಹಿಂಗೆ ಸ್ಲೋಪ್ ಇದೆ ಅಲ್ವಾ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಡ್ಜಲ್ಲಿ ಮೊಬೈಲ್ ಬಿದ್ದೈತೆ ಕೆಳಗಡೆ. ಅಂದರೆ ಈ ಥರ ಹಿಂಗೆ ಇಲ್ಲಿದೆ ನೋಡಿ ಸ್ಲೋಪು. ಇಲ್ಲಿ ಬಿದ್ದು ಸಾಯಿ ಅಲ್ಲಿ ಕೆಳಗಡೆಯಿಂದ ಹಿಂಗೆ ಯು ಶೇಪ್ ಇರುತ್ತಲ್ಲ ರೂಟ್ ಕೆಳಗಡೆ ಜಿಗ್ಸಾಗಲ್ಲಿ, ಅಲ್ಲಿ ಹೋಗ್ತಿದ್ದವರು ಫುಲ್ ಅದು ಕೆಳಗಡೆ ಹೋಗಿ ಅಲ್ಲಿರೋರಿಗೆ ಮೊಬೈಲ್ ಸಿಕ್ಕಿ ಮತ್ತೆ ಹೋಗಿ ತೊಗೊಂಡು ಬಂದಿದ್ದು. ಸದ್ಯ ನನ್ನ ಸ್ಕ್ರೀನ್ ಏನೂ ಆಗಿಲ್ಲ, ಇಲ್ಲ ಅಂದಿದ್ರೆ ನಮ್ಮ ಅಕ್ಕ ಕೊಂದ್ಬಿಟ್ಟಿರೋಳು. ಎಷ್ಟು ಚೆನ್ನಾಗಿದೆ ವ್ಯೂ. ನಾವು ಇನ್ನೂ 30 ನಿಮಿಷ ಹೋಗಬೇಕು. ಆಲ್ರೆಡಿ ಫುಲ್ ಟಯರ್ಡ್. ಸೊ ಸ್ಟಿಲ್ ವಾಕಿಂಗ್. ನಮಗಿಂತ ಮುಂಚೆ ನಮ್ಮ ಜೊತೆ ಸ್ಟಾರ್ಟ್ ಮಾಡಿದವ್ರು ಆಗಲೇ ಹೋಗಿ ವಾಪಸ್ ಬಂದಿದ್ದಾರೆ. ಇಲ್ಲಿಗೆ ನಮ್ಮ ಸ್ಟ್ಯಾಮಿನಾ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ವಿ ಶುಡ್ ಗೋ ಟು ಜಿಮ್. ಪ್ಲೀಸ್ ಎಲ್ಲರೂ ವಾಕ್ ಮಾಡಿ. ಏನು ಭಾರಿ ಜ್ಞಾನ ಕೊಡ್ತಾ ಇದ್ದೀನಿ ನಾನೇ ವಾಕ್ ಮಾಡೋಣ. ಶೋ ದೆಮ್ ದೇರ್ ಸಾಯಿ ಕ್ಯಾಮೆರಾ ಮಾಡಿ. ಹಾಂ, ಇದೇ ಲೇಕ್ ನೋಡೋಕ್ಕೆ ನಾವು ಇಷ್ಟೊತ್ತು ಟ್ರೆಕ್ ಮಾಡ್ಕೊಂಡು ಬಂದಿದ್ದು. ಎಷ್ಟು ಪ್ರಿಟಿಯಾಗಿದೆ. ಹಿಲ್ಸ್ ಮಧ್ಯ ಲೇಕ್. ಫುಲ್ ಕೋಲ್ಡ್ ಇದೆ. ಎಲ್ಲ ನೀರೊಳಗಡೆ ಇಳಿತಾ ಇದ್ದಾರೆ. ನಾನು ಮಾತ್ರ ಕೂತಿದ್ದೀನಿ. ಐ ಕೆ ನಾಟ್. ನನಗೆ ಇಷ್ಟೆಲ್ಲ ಥಂಡಿ ಚಳಿ ಆಗಲ್ಲ. ನನ್ನ ಕೈ ಆಲ್ರೆಡಿ ನೋಡಿ ತಣ್ಣಗಿರೋದಕ್ಕೆ ಫುಲ್ ರೆಡ್ ಆಗ್ತಾ ಇದೆ. ಓಕೆ, ನಾವು ಹೈಕಿಂಗ್ ಸ್ಟಾರ್ಟ್ ಮಾಡಿದ್ದು 2:30ಗೆ. ಇವಾಗ 5:30 ಆಯಿತು. ರೀಚ್ ಆದ್ವಿ ಲೇಕ್ ನೋಡಿ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಮಳೆ ಸ್ಟಾರ್ಟ್ ಆಗೋಯ್ತು ಆಲ್ರೆಡಿ. ಇನ್ನೊಂದು 1.5 ಅವರಲ್ಲಿ ಫುಲ್ ಡಾರ್ಕ್ ಆಗೋಗುತ್ತೆ. ಸೊ ವಿ ಹ್ಯಾವ್ ಟು ರೀಚ್ ಬ್ಯಾಕ್. ಅದಕ್ಕೆ ನನ್ನ ಕೈ ಫುಲ್ ನಂಬಾಗ್ಬಿಟ್ಟಿದೆ. ಈಚೆ ಇಡೋಕ್ಕೆ ಆಗ್ತಿಲ್ಲ, ರೆಕಾರ್ಡ್ ಮಾಡೋಕ್ಕೂ ಆಗ್ತಾಯಿಲ್ಲ. ಸೊ ಕೆಳಗಡೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಹಲೋ ಅಗೇನ್. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ನೆನ್ನೆ ಫುಲ್ ತುಂಬಾ ಟಯರ್ಡಾಗಿ ಹೋಗ್ಬಿಟ್ಟಿದ್ದೆ ನಾನು. ಅಲ್ಲಿ ನೀರು ಕೂಡ ಅಷ್ಟೇ ಲೇಕ್ ಹತ್ರ. ಸುಮ್ಮನೆ ಕೈಯಲ್ಲಿ ಫಸ್ಟ್ ಟೈಮ್ ನಾನು ಟಚ್ ಮಾಡಿ ನೋಡಿದಾಗ ನಾನು ಅಷ್ಟೇನು ಅಂದರೆ ಫ್ರೀಸಿಂಗ್ ಕೋಲ್ಡ್ ಇಲ್ಲ ವಾಟರ್ ಅಂತ ಅಂದ್ಕೊಂಡು, ಆಮೇಲೆ ಓಕೆ ನಾನು ಇಳಿಯೋಣ. ಸ್ವಲ್ಪ ಫ್ರೆಂಡ್ಸ್ ಪ್ಲ್ಯಾನ್ ಮಾಡಿದ್ರು ಅವ್ರೆಲ್ಲ ನೀರಲ್ಲಿ ಇಳಿಬೇಕು ಅಂತ. ನಾನು ಅಂದ್ಕೊಂಡೆ ಓಕೆ, ಆಮೇಲೆ ನಾನು ಸ್ವಲ್ಪ ಹೊತ್ತು ಆದಮೇಲೆ ಇಳಿಯೋಣ ನೀರೊಳಗಡೆ ಅಂತ. ಬಟ್ ಇವ್ರು ಒಂದಿಬ್ಬರು ಹೋಗಿ ಬಂದಮೇಲೆ ಎಲ್ಲ ನಡುಕ್ತಾ ಇದ್ದಾರೆ ಈಚೆ ಬಂದು. ನಾನು ಓಕೆ ಈಗ ನಾನು ಮತ್ತೆ ಹೋದರೆ ನನ್ನ ಆಲ್ರೆಡಿ ಕೈಯೆಲ್ಲ ಸ್ವಲ್ಪ ನಮ್ಮಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಈವ್ನಿಂಗ್ ಎಲ್ಲ ಕೋಲ್ಡ್ ಜಾಸ್ತಿ ಆಗ್ತಾ ಇರುತ್ತೆ ಹೋಗ್ತಾ. ನಾನು ಅದಕ್ಕೆ ಓಕೆ ಡಿಸೈಡ್ ಮಾಡಿ ಇದೆಲ್ಲ ಬೇಡ, ಆಮೇಲೆ ನಾಳೆ ಜ್ವರಗಿರ ಬಂದುಬಿಟ್ರೆ ಅಂತ ನಾನು ಹೋಗಿಲ್ಲ. ಆಮೇಲೆ ಕಾರ್ ಹತ್ರ ಬಂದು ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ವ್ಲಾಗ್ನ. ಯಾವ ಲೆವೆಲಿಗೆ ಟಯರ್ಡ್ ಆಗಿದ್ದೀನಿ ಅಂದರೆ ನಿನ್ನೆ ನನಗೆ ತಲೆಗೂ ಬರಲಿಲ್ಲ ವೀಡಿಯೋ ಮಾಡಬೇಕಂತ. ಆಮೇಲೆ ನಮ್ಮ ಅಕ್ಕ ನೆನಪಿಸಿದ್ಲು, ವ್ಲಾಗ್ ಮಾಡಲ್ವಾ ಅಂತ. ಲೈಕ್ ಓಕೆ ರೆಸ್ಟೋರೆಂಟ್ಗೆ ಹೋಗಿ ಮಾಡ್ತೀನಿ ಅಂತ. ಅಲ್ಲೂ ಮಾಡಲಿಲ್ಲ. ಮನೆಗೆ ಬಂದು ಡ್ರೆಸ್ ಕೂಡ ಚೇಂಜ್ ಮಾಡಿದೆ, ಹಾಗೆ ಮಲ್ಕೊಂಡ್ಬಿಟ್ಟೆ. ಲೈಕ್ ತುಂಬಾ ಟಯರ್ಡಾಗಿ ಹೋಗಿದ್ವಿ ಎಲ್ಲರೂ. ನಾವು 3.5 ಮೈಲ್ಸ್ ಅಲ್ವಾ, ಓಕೆ ಹೋಗಿ ಬರ್ಬೋದು, ಲೈಕ್ ಮಾಡ್ರೇಟ್ ಲೆವೆಲ್. ನಾನು ಮುಂಚೆ ಎಲ್ಲ ಹೋಗಿದ್ದೀನಲ್ಲ ಅಂತ ಆ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಈಸಿಯಾಗಿ ತೊಗೊಂಡ್ಬಿಟ್ಟೆ ಅನಿಸುತ್ತೆ ಈ ಹೈಕ್ನ. ಬಟ್ ನನಗೆ ಕಷ್ಟ ಆಯಿತು. ಬಟ್ ಇಟ್ ವಾಸ್ ಮಾಡ್ರೇಟ್ ಲೆವೆಲ್ ಹೈಕ್. ಅದು ಹೋಗೋಕ್ಕೆ ನಮಗೆ 2.5 hours ತೊಗೋತು. ನಾವು 2:30 ಸ್ಟಾರ್ಟ್ ಮಾಡಿದ್ದು. ಅಲ್ಲಿ 5 o'clockಗೆ ರೀಚ್ ಆದ್ವಿ ಆ ಲೇಕ್ನ. ಮತ್ತು ಅಲ್ಲಿ 5:30 ಹಂಗೆ ವಿ ಲೆಫ್ಟ್. ನಾವು ಕೆಳಗಡೆ ರೀಚ್ ಆಗಿದ್ದು ಐ ಥಿಂಕ್ 7:30 8 PM ರೀಚ್ ಆದ್ವಿ ನಾವು. ಸೊ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ವ್ಯೂ ಎಲ್ಲ ಸಿಯಾಟಲ್ ವಾಷಿಂಗ್ಟನ್ ಸುತ್ತಮುತ್ತ ಯಾರಾದರೂ ಇದ್ದರೆ ಹೈಕ್ ಹೋಗಿ. ಅಂದರೆ ಸ್ಟಾರ್ಟಿಂಗ್ ಹೈಕಿಂಗ್ ಮಾಡಬೇಕು ಫಸ್ಟ್ ಟೈಮ್ ಮಾಡೋರಿದ್ರೆ ಐ ಥಿಂಕ್ ಆ ಹೈಕ್ ಸೂಟ್ ಆಗುತ್ತೆ ನಿಮಗೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮೈ ಚಾನೆಲ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.